ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಬ್ಲಾಗ್ಸ್. ಇವತ್ತು ಅಜ್ಜಿ ಊರಲ್ಲಿ ಮನೆ ದೇವ್ರ ಪೂಜೆ ಮತ್ತು ಹೋಮ ಮಾಡಿಸ್ತಿರೋದ್ರಿಂದ ನಾನು ಅಮ್ಮ ಮತ್ತು ಚಿಕ್ಕಮ್ಮ ಜೊತೆ ಬಸ್ಸಲ್ಲೇ ಊರಿಗೆ ಹೊರಟಿದ್ದೆ. ಇವಾಗ 9 ಗಂಟೆ. ಇವಾಗ ಬಂದ್ವಿ ಊರಿಗೆ. ಬೆಂಗಳೂರಿಂದ ಗುಬ್ಬಿಗೆ ಒಂದು ಬಸ್ಸು, ಗುಬ್ಬಿಯಿಂದ ಮತ್ತು ಸಿ ಎಸ್ ಪುರಕ್ಕೆ ಒಂದು ಬಸ್ಸು. 4 ಗಂಟೆಗೆ ಬಿಟ್ಟಿದ್ದಕ್ಕೆ ಇವಾಗ 9 ಗಂಟೆಗೆ ರೀಚ್ ಆಗಿದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಬಂದಿದ್ದ ತಕ್ಷಣವೇ ಅಜ್ಜಿ ರಂಗೋಲಿ ಹಾಕಿದ್ದಾರೆ. ಹಳ್ಳಿ ಕಡೆ ಸಾಮಾನ್ಯವಾಗಿ ನೋಡ್ಬೋದು ನೀವು, ಸಗಣಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾರೆ. ಏನೇನು ಅಡುಗೆ ತೋರ್ಸೋಗು. ನಿನ್ನ ಹೆಸರೇನು ಗೊತ್ತಾ? ಏನು ಹೇಳು, ಏನು ಹೇಳು ಚಿನ್ನ. ಸಾರಿ ಹೇಳ್ಬೇಕು, ನೀನು ಮಾತಾಡ್ತಾ ಇಲ್ಲ ನೀನು. ಶುರು ಮಾಡ್ಕೊಂಡಾಗ್ಲೇ ಏನು ಮಾಡೋದು ಬೇಡವಾ? ನೆಕ್ಸ್ಟ್ ಡೇ ಪೂಜೆಗೆ ಬಂದಿರೋ ಮುತ್ತೈದೆಯರಿಗೆ ಸ್ವೀಟ್ ಕೊಡಬೇಕು ಅಂದ್ಬಿಟ್ಟು ಸಿಹಿ ಬೂಂದಿ ಮತ್ತು ಖಾರ ಬೂಂದಿ ಮಾಡಿಸಿದ್ರು. ಊಟಕ್ಕೆ ಬೇರೆ ಸ್ವೀಟ್ ಮಾಡಿಸಿದ್ರು. ನಾನು ಬೆಂಗಳೂರಿಂದ ಗುಬ್ಬಿಗೆ ಬರೋಷ್ಟು 8 ಗಂಟೆ ಆಗಿಬಿಟ್ಟಿತ್ತು. 8 ಗಂಟೆಗೆ ಲಾಸ್ಟ್ ಬಸ್ ಇರೋದು ನಮ್ಮ ಅಜ್ಜಿ ಊರಿಗೆ, ಸಿ ಎಸ್ ಪುರ ಅಂತ. 40 ಮಿನಿಟ್ಸ್ ಬೇಕಾಯಿತು ಮನೆಗೆ ಬರೋಷ್ಟರಲ್ಲಿ. ತುಂಬ ಹಶ್ವಾಗಿತ್ತು. ಊಟ ಎಲ್ಲ ರೆಡಿ ಇದ್ದಿದ್ದರಿಂದ ಬಂದ ತಕ್ಷಣ ಫಸ್ಟು ಊಟ ಮಾಡ್ಕೊಂಡ್ವಿ. ಇವು ಹೆಂಗೆಂಗೋ ಆಡ್ತಾವೆ. ಇಲ್ಲಿ ಅಮ್ಮ ಮಗ ಸೇರ್ಕೊಂಡು ಎಲೆ ಹಾಕ್ತಾವ್ರೆ. ಏನ್ ಬೇಕಜ್ಜಿ? ಚಲೋ ಸಾಂಬಾರ್ ತಗೊಂಬ ಬೇಗ. ಇಲ್ಲೊಬ್ರು ಅನ್ನ ಭಟ್ರು ಅನ್ನ ಬಡಿಸ್ತಾವ್ರೆ. ಸ್ವಲ್ಪ ತಿಂದ ಹಿಂಗಿರೋದು. ಹಳ್ಳಿ ಸ್ಟೈಲ್ ಹಲಸಿನಕಾಯಿ ಸಾರು ಸಕ್ಕದಾಗಿದೆ. ಅದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಬ್ಯಾಟಿಂಗು. ನಮ್ಮ ಆಂಟಿಗೆ ಹುಷಾರಿಲ್ಲ ಅಂದರೂ ಬಾರಿಸ್ತಾವ್ರೆ ಚೆನ್ನಾಗಿ. ನೈಟ್ ಅಡುಗೆ ಊಟ 50 ಜನಕ್ಕೆ ಮಾಡಿಸಿದ್ರು ಅಷ್ಟೇ. ಎಲ್ಲ ನಾವೇ ಸೇರಿರೋದ್ರಿಂದ ತುಂಬ ಮಜಾ ಆಯಿತು. ಅಮ್ಮ ಮನೆ ಕಡೆ ಮಾಡ್ತಿರೋ ಫಂಕ್ಷನ್ ಆಗಿರೋದ್ರಿಂದ ಚಿಕ್ಕಜ್ಜಿ ಮಾಡಿಸ್ತಿದ್ರು ಪೂಜೆನ. ಅವ್ರದ್ದೇನೋ ಸ್ವಲ್ಪ ಹರಕೆ ಇತ್ತು ಅಂದ್ಬಿಟ್ಟು ಇವಾಗ ಮಾಡಿಸ್ತಿದ್ರು. ಬೆಳಗ್ಗೆ ಪೂಜೆ ಇದ್ದಿದ್ದರಿಂದ ನೈಟ್ ಜಾಸ್ತಿ ಯಾರೂ ಬಂದಿರಲಿಲ್ಲ. ಬರೀ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿ ಅಷ್ಟೇ. ಮನೆ ಇರೋದು ತೋಟದ ಮಧ್ಯ ಇದು ಮನೆ. ಅಲ್ಲಿ ಊಟಕ್ಕೆ ರೆಡಿ ಮಾಡಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಎಷ್ಟು ಕತ್ಲೆ ಇದೆ ಅಂತ. ತುಂಬ ಚೆನ್ನಾಗಿದೆ ತೋಟದ ಮನೆ ಮಾತ್ರ. ನೋಡ್ತಾ ಇದ್ರೆ ನಮಗೂ ಆಸೆ ಆಗುತ್ತೆ, ನಾವು ಇಲ್ಲಿ ಬಂದು ಇರಬಾರ್ದಾ, ನಾವು ಏನಕ್ಕೆ ಹಳ್ಳೀಲಿ ಇರಬಾರ್ದು, ಯಾಕೆ ಸಿಟಿಲಿದ್ದೀವಿ ಅಂತ. ಇದೇ ವಿಡಿಯೋ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ತೋಟ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇವರು ನಮ್ಮ ಲಾಸ್ಟ್ ಅಜ್ಜಿ. ಇವರು ನೋಡಿ ಇವಾಗ ಫಂಕ್ಷನ್ ಮಾಡ್ತಿರೋರು ಇವರೇನೆ, ದೇವರೆಲ್ಲ ಕಸಿ ಮಾಡ್ತಿರೋರು ಇವರೇನೆ. ಇವರು ಪೇಷಂಟು. ಊಟಕ್ಕೆ ಬಂದಿರೋರು ನಾವು. ಏನೋ ಮಾಡ್ತಾವ್ರ ನೋಡಿ. ಇವರು ಗೆಸ್ಟೇನೆ. ನಮ್ಮ ಅಜ್ಜಿ ಇವಾಗಲೂ ಇದರಲ್ಲೇ ಅಪ್ಪ ಅಡುಗೆ ಮಾಡೋದು. ಸೌದೆ ಒಲೆನೇ ಯೂಸ್ ಮಾಡಿ ಅಡುಗೆ ಮಾಡೋದು. ಅವ್ರು ಜಾಸ್ತಿ ಸ್ಟವ್ ಎಲ್ಲ ಯೂಸ್ ಮಾಡಲ್ಲ, ಅವ್ರ ಮಕ್ಕಳು ಬಂದರೆ ಮಾತ್ರ ಯೂಸ್ ಮಾಡೋದು ಸ್ಟವ್ವು.
ಎಷ್ಟು ದೊಡ್ಡದಾಗಿದೆ ಕಿಚನ್. ಈ ಥರ ಕಿಚನ್ ಏನಾದ್ರು ಬೆಂಗಳೂರಲ್ಲಿ ಇದ್ಬಿಟ್ರೆ ಅಷ್ಟೇ ಆರಾಮ್. ಇಲ್ಲೇ ಊಟ ಮಾಡ್ಬೋದು, ಇಲ್ಲೇ ಡೈನಿಂಗ್ ಟೇಬಲ್ ಹಾಕ್ಕೊಂಡು. ಇಲ್ಲೇ ಐತಲ್ಲ, ಏನಾಯ್ತು? ಮಾರು ಅದು 5 ಕುಚ್ಚು ಅಲ್ಲ ಅಲ್ಲ, ಒಂದು ಮೇಲೆ ಒಂದು ಕೆಳಗಡೆ ಆಗೋಯ್ತಲ್ಲ ಅಂತ ನಾನು ನೋಡಿ. ಅಡ್ಜಸ್ಟ್ ಮಾಡ್ಕೊಳುತ್ತೆ ಚಪ್ರ. ಹಿಡ್ಕೋ ಬಾಮ್ಮ ಇಲ್ಲಿ, ಬಾಪ ಇಲ್ಲಿ. ನಾನು ಕಟ್ತೀನಿ ಮಗ ಎಲ್ಲ ಗೌರಿ ಎಲ್ಲ ಮಾಡ್ತಾವ್ರಿ ಮೊಮ್ಮಕ್ಕಳು. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕಲರ್ ಕಮ್ಮಿ ಆಗಿತ್ತು, ಪರವಾಗಿಲ್ಲ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ನನಗಿಂತ ರಂಗೋಲಿ ಚೆನ್ನಾಗಿ ಹಾಕೋರು ಇದ್ದರು, ಬಟ್ ಎಲ್ಲ ಮಲ್ಕೊಂಬಿಟ್ಟಿದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು, ಕೆಲಸ ಆಯಿತು ಅಂತ, ಅದಕ್ಕೆ ನಾನೇ ಹಾಕ್ತಾಯಿದ್ದೆ. ಬಾಳೆಹಣ್ಣೆಲ್ಲ ರೆಡಿಯಾಗಿದೆ. ಇಲ್ಲಿ ಬೆಳಗ್ಗೆ ಹೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು, ಬಿಸಿ ಬಿಸಿ ಬೂಂದಿ ಇವಾಗ ತಂದಿಟ್ರು. ಇದು ಮನೆ ಫಂಕ್ಷನ್ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ಯಾವ ಬೂಂದಿ ಇದಕ್ಕ? ಖಾರ ಬೂಂದಿ. ಖಾರ ಬೂಂದಿ ಇದು, ಸಿಹಿ ಬೂಂದಿ. ಸಿಹಿ ಬೂಂದಿ ಇದು, ಖಾರ ಬೂಂದಿ ಇದು. ಇದೆಲ್ಲ ದೇವರಿಲ್ಲೇ ಇದೆ. ಇದೆಲ್ಲ ಕೊಡೋರಿಗೆ ಬಂದವರಿಗೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಇದೆಲ್ಲ ಬಂದಿರೋ ಮುತ್ತೈದೆಯರಿಗಂತೆ. ಇವಾಗ ಬನ್ನಿ, ಇಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇರೋದು. ಇಲ್ಲಿ ಜನ ನೋಡ್ತಾರೆ, ಅದಕ್ಕೆ ನೋಡಿ ನಾನು ಹಾಕಿರೋ ರಂಗೋಲಿ. ಕಲರ್ ಸ್ವಲ್ಪ ಕಮ್ಮಿ ಆಯಿತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬಾರ್ಡ್ರೆಲ್ಲ ಅಜ್ಜಿ ಹಾಕಿದ್ರು. ಇದೆಲ್ಲ ನಾವೇ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಇದು ಅಜ್ಜಿ ಹಾಕಿದ್ರು ರಂಗೋಲಿ. ಈ ಥರ ರಂಗೋಲಿ ಅಂತೂ ನನ್ನ ಲೈಫಲ್ಲೇ ಹಾಕೋಕ್ಕಾಗಲ್ಲ, ಬಟ್ ಈ ಥರ ಟ್ರೈ ಮಾಡ್ಬೋದು. ಈ ಥರ ಇದೆ ಇಷ್ಟ. ನನ್ನ ಇವಾಗ ನೈಟ್ 1 ಗಂಟೆ ಆಗಿದೆ, ಇಷ್ಟೊತ್ತಲ್ಲೂ ಹಾಕ್ಕೊಂಡು ಕೂತಿದ್ದೀನಿ. ಇಲ್ಲೂ ಎಲ್ಲ ಹಾಕಬೇಕು, ಹಾಕಿದ್ರು ಆಲ್ರೆಡಿ, ಎಲ್ಲ ಹಾಳಾಗ್ಬಿಟ್ಟಿದೆ. ಮೋಟ್ರೆಲ್ಲ ಆನ್ ಮಾಡಿದ್ದಾರೆ, ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಇದೆ ತೋಟದ ಒಳಗೋಗಕ್ಕೆ ದಾರಿ, ಮತ್ತು ಇದು ಮನೆ. ಇಲ್ಲಿಂದ ರೋಡಿಂದ ಎಂಟ್ರೆನ್ಸ್ ಇದು, ಅಲ್ಲೇ ಮೇನ್ ರೋಡ್ ಇದೆ. ಹಾಗೆ ಒಳಗೋಗೋಣ ಬನ್ನಿ. ಅಯ್ಯೋ, ಅಜ್ಜಿಗೆ ನಗ್ತಾ ನಗ್ತಾ ಕೆಮ್ಮೆ ಬಂದ್ಬಿಡ್ತು. ಅದು ಬುಂದಿ ತಿಂತವ್ರು ನೋಡಿ. ನನಗೆ ನೈಟ್ ಬೇಗ ನಿದ್ದೆ ಬರೋದಿಲ್ಲ. ನಂಗೆ ನಿದ್ದೆ ಬರೋಷ್ಟ್ರಲ್ಲಿ 2 ಗಂಟೆ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು ಅಂದಿದ್ದರಿಂದ ನಾನು ಮಲ್ಗೋಕ್ಕೆ ಆಗಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಸ್ವಲ್ಪ ಕೆಲಸನಾದರೂ ಮಾಡಿಕೊಡ್ತಾ ಇದ್ದೆ, ಹೆಲ್ಪ್ ಆಗುತ್ತೆ ಅಂತ.
ಇದು ನೈಟ್ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋ ವಿಡಿಯೋ ಆಗಿದೆ. ನೆಕ್ಸ್ಟ್ ಡೇ ಪೂಜೆದೆಲ್ಲ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ.